ಅಥವಾ ಕ್ರೂಡ್ ಆಯಿಲ್ ಸಾಕಷ್ಟು ಇರೋದ್ರಿಂದಾಗೆ ಅದನ್ನು ತನ್ನ ಕಬ್ಜೆಗೆ ತೊಗೋಬೇಕು ಅನ್ನುವಂತಹ ಒಂದು ಹಪಾಪಿಯಲ್ಲಿ ಇವತ್ತು ಟ್ರಂಪ್ ಅವರಿದ್ದಾರೆ. ಅದೊಂದು ಜೊತೆಗೆ ಇರಾನ್ ಒಂದು, ಇವೆರಡನ್ನು ತನ್ನ ವಶಕ್ಕೆ ತೆಗೆದುಕೊಂಡ್ರೆ ಇಡೀ ವಿಶ್ವವನ್ನು ಆಳ್ಬೋದು. ಈಗಾಗಲೇ ಅರೇಬಿಯನ್ ಸ್ಟೇಟ್ಗಳು, ವಿಶೇಷವಾಗಿ ಈ ಮಿಡ್ಲ್ ಈಸ್ಟ್ ಅಂತ ನಾವು ಕರಿತೀವಿ, ಹೆಚ್ಚು ಕಡಿಮೆ ಅಮೆರಿಕ ಅಂಡರ್ದಲ್ಲಿ ಬಂದು ನಿಂತಿದ್ದಾವೆ ಇವತ್ತು. ಅದಕ್ಕೆ ಉಳಿದಿದ್ದು ಒಂದು ಏನಪ್ಪ ಅಂದರೆ, ಈಗ ಇರಾಕು ಗೆದ್ದು ಬಿಟ್ಟಿದ್ದಾರೆ. ಮಿಡ್ಲ್ ಈಸ್ಟ್ ಏನು ದೇಶಗಳಿದ್ದಾವೆ ಅವರು ಹೆಚ್ಚು ಕಡಿಮೆ ಕಬ್ಜಾದಂಗೆ ಆಗ್ಯದ. ಈಗ ಅವ್ರಿಗೆ ಇರಬೇಕಾಗಿದ್ದು ಒಂದು ಗ್ರೀನ್ಲ್ಯಾಂಡನ್ನು ಹೊಡ್ಕೋಬೇಕು ಅನ್ನುವಂಥದ್ದು. ಮತ್ತು ಆಲ್ರೆಡಿ ನಿಮಗೆ ಗೊತ್ತಿದೆ ವೆನೆಜುಲಾದಲ್ಲೂ 40% ಆಯಿಲ್ ಈ ಜಗತ್ತಿನಲ್ಲಿದೆ ಅಂತೇಳಿ ಸುದ್ದಿಗಳಿದ್ದಾವೆ. ಅದೇ ಕಾಲಕ್ಕೆ ಗ್ರೀನ್ಲ್ಯಾಂಡದಲ್ಲೂ ಸಾಕಷ್ಟು ಅದ ಅಂತೇಳಿ. ಹೀಗಾಗಿ ಗ್ರೀನ್ಲ್ಯಾಂಡು ವೆನೆಜುಲಾ ಕೈಯಲ್ಲಿ ತೊಗೊಳಾರ 33% ಮೋಸ್ಟ್ಲಿ ವೆನೆಜುಲಾ. ಆನಂತರ ಅಲ್ಲಿ ಇನ್ನು 40% ಅದ ಗ್ರೀನ್ಲ್ಯಾಂಡದಲ್ಲಿ. ಇನ್ನುಳಿದಿಲ್ಲ ಇರಾನದಲ್ಲೂ ಸಾಕಷ್ಟು ಪ್ರಮಾಣದಲ್ಲಿದೆ. ಇವುಗಳನ್ನು ತನ್ನ ಕಬ್ಜೆ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು, ನಾವು ವಿಶ್ವನ ಆಳ್ಬೋದು ಆರ್ಥಿಕವಾಗಿ. ಯಾಕಂದರೆ ಇವತ್ತು ಬಾಂಬ್ ಹಾಕೋದು, ತೆಗೆಯೋದು, ಮತ್ತೇನು ಮಾಡೋದು, ಅಥವಾ ಈ ಒಂದು ಯುರೇನಿಯಂ ಉಪಯೋಗ ಮಾಡ್ಕೊಂಡು ಬಾಂಬ್ ತಯಾರು ಮಾಡಿ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗ ಮಾಡೋದು, ಇವೆಲ್ಲಕ್ಕಿಂತ ಹೆಚ್ಚಿಗೆ ಅರ್ಥವ್ಯವಸ್ಥೆ, ದುಡ್ಡಿನಿಂದ ಇಡೀ ಜಗತ್ತನ್ನು ಹೆಚ್ಚಕ್ಬೋದು, ನಮ್ಮ ಕೈ ತೊಗೊಳ್ಬೋದು ಅನ್ನೋಂಥ ಮನೋಸ್ಥಿತಿ ಬಂದಿದ್ದಾರೆ ಟ್ರಂಪ್. ಹೀಗಾಗಿ ಅವರು ಏನಾದರೂ ಮಾಡಿ ಹೇಗಾದರೂ ಮಾಡಿ ಈ ಒಂದು ಚೈನಾವನ್ನು ಬದುಕಿ ಸೇರಿಸಿ ರಷ್ಯಾ ತಾವು ಹೇಳೋದು ಕೇಳ್ಕೊಳ್ಳೋಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ರಷ್ಯಾ ಮತ್ತು ಚೀನಾ ಒಪ್ತಾ ಇಲ್ಲ. ಅವ್ರಿಗೆ ಗೊತ್ತದೆ ಪಾಲಿಸಿ ಏನಪ್ಪ ಅಂತೇಳಿ. ಅದೇ ಕಾಲಕ್ಕೆ ಇನ್ನೊಂದು ಏನು ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ನಮ್ಮ ಟ್ರಂಪ್ ಅವರು ಒಂದಿಷ್ಟು ಗಡಿಬಿಡಿ ಮಾಡಿ ಗ್ರೀನ್ಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡಿದಂತ ನಿಂತಾಗ ಸಹಜವಾಗಿ ನ್ಯಾಟೋ ಇದ್ದಿದ್ದು ಅಂದರೆ ಡೆನ್ಮಾರ್ಕ್ ಅಂಡರ್ದಲ್ಲಿ ಬರೋದ್ರಿಂದಾಗೆ ನ್ಯಾಟೋ ದೇಶಗಳೆಲ್ಲ ಹೋಗಿ ತಮ್ಮ ಸೈನ್ಯವನ್ನು ಇಟ್ಟ ಇಲ್ಲಿ ಯಾರೂ ಬರ್ಕೊಡೋದು ಅಮೇರಿಕ ಅಂತ ಮೊದಲು ಅಲಾವಿಲ್ಲ ಅನ್ನುವಷ್ಟು ಮಟ್ಟಿಗೆ ಸಾಧ್ಯ ಆದರೆ ಅಮೇರಿಕ ಸಂಬಂಧ ನಮಗೆ ಬೇಕಾಗಿಲ್ಲ ಅನ್ನುವಂಥ ಹಂತಕ್ಕೆ ಬಂದಿದ್ದರಿಂದಾಗೆ ಸಹಜವಾಗಿ ಸ್ವಲ್ಪ ಏನಾಗಿದೆ ಆ ವಿಷಯ ಸ್ಟ್ಯಾಗ್ನೈಸ್ ಆಗಿದೆ, ನಿಂತದಲ್ಲೇ. ಹಾಗಾದೆಲ್ಲ ಪೂರ್ತಿ ಬಿಟ್ಟಿದ್ದಾರಂತಲ್ಲ ನಮ್ಮ ಈ